ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮತ್ತಾಯ ಬರೆದ ಸ್ವಾರ್ಥ ಗ್ರಂಥ 21ನೇ ಅಧ್ಯಾಯ 13ನೇ ವಾಕ್ಯ. ನನ್ನ ಆಲಯವು ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು ಎಂದು ಬರೆದದೆ, ಆದರೆ ನೀವು ಅದನ್ನು ಕಲ್ಲರ ಗವಿ ಮಾಡುತ್ತೀರಿ ಎಂದು ಹೇಳಿದನು. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ಆಲಯವು ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು ಎಂದು ಬರೆದದೆ, ಆದರೆ ನೀವು ಅದನ್ನು ಕಲ್ಲರಗವಿ ಮಾಡುತ್ತೀರಿ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸುಸ್ವಾಮಿ ಯೆರೂಸಲೇಮ್ ಪಟ್ಟಣಕ್ಕೆ ಬಂದಂಥ ಮೊದಲನೇ ದಿನದಲ್ಲಿ, ಅದಾದ ಮೇಲೆ ಅಲ್ಲಿ ಗರಿಗಳ ಭಾನುವಾರ ಆಚರಣೆ ಆದಮೇಲೆ ಮೊದಲು ಆತನು ದೇವಾಲಯವನ್ನು ಶುದ್ಧಿ ಮಾಡ್ತಾನೆ. ದೇವಾಲಯ ಶುದ್ಧೀಕರಣವಾಗುವುದನ್ನು ನಾವು ಗಮನಿಸ್ತೇವೆ. ಅಲ್ಲಿ ಯೇಸುಸ್ವಾಮಿ ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನೂ ಹೊರಡಿಸಿಬಿಟ್ಟು ಶನಿವಾರ ಮೇಜುಗಳನ್ನು ಪಾರಿವಾಳ ಮಾರುವವರ ಕಲ್ಮಣಿಗಳನ್ನು ಕೆಡವಿ ಅವರಿಗೆ ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದದೆ, ಆದರೆ ನೀವು ಅದನ್ನು ಕಲ್ಲರ ಗವಿ ಮಾಡುತ್ತೀರಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರಾದವರೇ, ದೇವಾಲಯವನ್ನು ಕಲ್ಲರ ಗವಿಯ ರೀತಿಯಲ್ಲಿ ಮಾಡಿಬಿಟ್ರು. ಅವತ್ತಿನ ಜೀವಿತಗಳಲ್ಲಿ ಆ ದೇವಾಲಯದಲ್ಲಿ ಅಂದರೆ ದೇವರ ಆಲಯದಲ್ಲಿ ಏನು ಮಾಡಿದ್ರಂದರೆ ವ್ಯಾಪಾರ ಮಾಡುವುದು, ಎಲ್ಲ ಕಾರ್ಯಗಳನ್ನು ಮಾಡೋದನ್ನು ಅಲ್ಲಿ ಮಾಡಿಬಿಟ್ರು. ಅದೊಂದು ಸೂಪರ್ ಮಾರ್ಕೆಟ್ ಥರ ಮಾಡಿಬಿಟ್ಟಿದ್ರು. ಅದಕ್ಕೆ ದೇವರಿಗೆ ಯೇಸುಸ್ವಾಮಿಗೆ ಕೋಪ ಬರುತ್ತೆ. ಕೋಪ ಬಂದು ಅಲ್ಲಿರುವುದೆಲ್ಲ ಕೆಡವಿ ಅಲ್ಲಿರೋದೆಲ್ಲ ಹಾಡಿಸಿ ಈ ಇದು ದೇವಾಲಯ ಅನ್ನಿಸ್ಕೊಳ್ಬೇಕು, ಆದರೆ ಇದು ಪ್ರಾರ್ಥನಾಲಯ ಅಂತ ಅನ್ನಿಸ್ಕೋಬೇಕು, ಇದು ಪ್ರಾರ್ಥನಾಲಯ ಅಂತ ಅನ್ನಿಸ್ಕೋಬೇಕು. ಆದರೆ ಇದನ್ನು ನೀವು ಕಲ್ಲರ್ಗವಿ ಈ ರೀತಿಯಲ್ಲಿ ಮಾಡಿಬಿಟ್ಟಿದ್ದೀರಿ, ಇದನ್ನೊಂದು ಸಂತೆ ಥರ ಮಾಡಿಬಿಟ್ಟಿದ್ದೀರಿ ಅಂತೇಳಿ ಸ್ವಾಮಿ ಅವತ್ತಿನ ದಿನದಲ್ಲಿ ಅಲ್ಲಿ ಬೈದರು, ಅಲ್ಲಿ ಗದರಿಸಿದ್ರು, ಎಚ್ಚರಿಸಿದ್ರು. ಇವತ್ತಿನ ದಿನದಲ್ಲಿ ನಾವು ಗಮನಿಸೋದಾದ್ರೆ ಅನೇಕ ದೇವ ಸೇವಕರುಗಳು ಡ್ಯಾನ್ಸ್ ಮಾಡೋದ್ರ ಮುಖಾಂತರ ದೇವರ ಆಲಯವನ್ನು ಒಂದು ಫಂಕ್ಷನ್ ಹಾಲ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಕೆಲವು ಸೇವಕರು ಹೇಗೆ ಅಂದರೆ ದೇವಾಲಯದ ಸ್ಟೇಜ್ ಮೇಲೆ ನಿಂತ್ಕೊಂಡು ಏನು ವಾಕ್ಯ ಸಾರ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಅವ್ರು ಎಲ್ಲೋ ಒಂದು ಕಡೆ ನೋಡಿರ್ತಾರೆ, ಎಲ್ಲೋ ಒಂದು ಕಡೆ ಓದಿರ್ತಾರೆ, ಎಲ್ಲೋ ಒಂದು ಕಡೆ ಯೂಟ್ಯೂಬಲ್ಲಿ ಕೇಳಿರ್ತಾರೆ, ಆ ವಾಕ್ಯನ ಸಾರ್ತಾ ಇದ್ದಾರೆ. ಸ್ಟೇಜ್ ಮೇಲೆ ಕುತ್ಕೊಂಡು ದುಡ್ಡು ಕಾಸು ಬಗ್ಗೆ ಮಾತಾಡ್ತಾ ಇದ್ದಾರೆ. ದೇವರು ದುಡ್ಡು ಕಾಸು ಬಗ್ಗೆ ಮಾತಾಡೋಕೆ ಹೇಳಿದ್ರ? ಖಂಡಿತವಾಗಿಯೂ ಇಲ್ಲ. ದೇವರ ರಾಜ್ಯವನ್ನು, ಮೊದಲನೇದಾಗಿ ದೇವರ ರಾಜ್ಯವನ್ನು, ಆತ ನೀತಿಯನ್ನು ಹುಡುಕ್ರಿ, ಅದಾದ ಮೇಲೆ ನಿಮ್ಗೆ ಎಲ್ಲವೂ ಕೊಡಲ್ಪಡುವುದು ಎಂಬುದಾಗಿ ದೇವರ ಆತ್ಮನು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೀತಿಯ ದೇವರ ಮಕ್ಕಳು, ಇವತ್ತಿನ ದೇವರ ಆಲಯ ಹೇಗಾಗಿದೆ ಅಂದರೆ ಫ್ಯಾಷನ್ ಶೋ ಥರ ಆಗಿದೆ. ಕೆಲವರು ದೇವಾಲಯಕ್ಕೆ ಯಾಕೆ ಬರ್ತಾರೆ ಅಂದರೆ ಅವ್ರಿಗೆ ಇಷ್ಟ ಬರುವಂಥ ಉಡುಗೆ ತೊಡುಗೆಗಳನ್ನು ಹಾಕ್ಕೊಂಡು ಬರ್ತಾರೆ. ಅವ್ರಿಗೆ ಇಷ್ಟ ಇರೋ ಹುಡುಗಿನ ನೋಡೋದಕ್ಕೋಸ್ಕರ ಬರ್ತಾರೆ. ಕೆಲವರು ಫ್ಯಾಷನ್ ಶೋ ಥರ ಅಲ್ಲಿ ಕಟ್ಟಾಗಿರೋದು ಇಲ್ಲಿ ಕಟ್ಟಾಗಿರೋ ಬಟ್ಟೆಗಳನ್ನು ಹಾಕ್ಕೊಂಡು ಇವತ್ತಿನ ದಿನ ಬಹಳ ಕೆಟ್ಟೋಗಿದೆ. ದೇವಾಲಯದಲ್ಲಿ ಪರಿಶುದ್ಧತೆ ಇಲ್ಲ. ಅಂದರೆ ದೇವರ ಆಲಯ ಪರಿಶುದ್ಧವಿಲ್ಲದೆ ಆಗಿದೆ, ಪರಿಶುದ್ಧತೆ ಇಲ್ಲದಂಥ ಒಂದು ದೇವರ ಆಲಯವಾಗಿದೆ. ಅಂದರೆ ಇಲ್ಲಿ ಯಾವ ದೇವಾಲಯವನ್ನು ಕುರಿತಾಗಿ ನಾವು ಹೇಳ್ತಾ ಇದ್ದೇವೆ? ಒಂದು ಕಟ್ಟಡವನ್ನು ಕುರಿತಾಗಿ ನಾವು ಹೇಳ್ತಾ ಇದ್ದೇವೆ. ಎರಡನೇದಾಗಿ ದೇವರ ಆಲಯ ಅಂದರೆ ಯಾರು? ನಾನು ನೀನೇ ದೇವರ ಆಲಯವಾಗಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ನೀವೇ ನನ್ನ ದೇವಾಲಯ, ನಾನು ನಿಮ್ಮೊಳಗಡೆ ವಾಸವಾಗಿದ್ದೇನೆ, ನೀವೇ ನನಗೆ ಗರ್ಭಗುಡಿಯಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡಿದ್ದೇವೆ. ನಮ್ಮ ದೇಹವನ್ನು ನಾವು ಕೆಡಿಸ್ಕೋಬಾರ್ದು. ನಮ್ಮ ದೇಹದ ಮೇಲೆ ಯಾವುದೇ ಹಕ್ಕು ನಮಗಿಲ್ಲ. ಯಾಕೆಂದರೆ ನಮ್ಮ ದೇಹವು ದೇವರ ಆಲಯವಾಗಿದೆ. ನಮ್ಮ ದೇಹ ಸ್ವಂತ ಸೊತ್ತಲ್ಲ, ದೇವರು ಕ್ರಯಕ್ಕೆ ನಮ್ಮನ್ನು ತೆಗೆದುಕೊಂಡಿದ್ದಾನೆ. ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯದಲ್ಲೇ ಗಮನಿಸಿದ ರೀತಿಯಲ್ಲಿ ದೇವಾಲಯವನ್ನು ಕಲ್ಲರ ಗವಿಯಾಗಿ ಮಾಡಿಬಿಟ್ಟಿದ್ದೀವಿ. ನೋಡ್ರಿ, ನನ್ನ ಆಲಯವು ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು, ಅದು ಪ್ರಾರ್ಥನೆ ಮಾಡುವಂತ ಆಲಯ. ಅಲ್ಲಿ ಪ್ರಾರ್ಥನೆ ಮಾತ್ರನೇ ನಡಿಬೇಕು, ಬೇರೆಲ್ಲ ನಡಿಬಾರ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಇವತ್ತಿನ ದಿನದಲ್ಲಿ ದೇವಾಲಯದಲ್ಲಿ ಏನೆಲ್ಲ ನಡೀತಾ ಇದ್ದಾವೆ ಎಂಬುದಾಗಿ ನಾವು ಗಮನಿಸಿ ನೋಡ್ರಿ, ಅಲ್ಲಿ ಪ್ರಾರ್ಥನೆ ನಡೀತಾ ಇದೆಯಾ? ಕೆಲವೊಂದು ದೇವಾಲಯಗಳು ಏನಾಗ್ಬಿಟ್ಟಿದ್ದಾವೆ, ಇವತ್ತಿನ ದೇವಾಲಯಗಳು ಏನಾಗಿದೆ ಅಂದರೆ ಡ್ಯಾನ್ಸ್ ಮಾಡೋದಕ್ಕೆ ಆಡಿಟೋರಿಯಂ ಆಗಿಬಿಟ್ಟಿದೆ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಕೆಲವೊಂದು ಸೇವಕರು. ಡ್ಯಾನ್ಸ್ ಮಾಡಿದ್ರೆ ಅವ್ರ ವೃತ್ತಿ, ಡ್ಯಾನ್ಸ್ ಮಾಡಿದ್ರೆ ಉಜ್ಜೀವನ ಬಂದ್ಬಿಡುತ್ತೆ ಅಂತ ಅನ್ಕೊಳ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ದೇವರ ಹಾಡನ್ನು ಹಾಡುವಾಗ, ದೇವರಿಗಾಗಿ ಅವರು ಆರಾಧನೆ ಮಾಡುವಾಗ ಯಾವುದ್ಯಾವುದೋ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡ್ತಾ ಇಲ್ಲ, ಅವ್ರಿಗೆ ಇಷ್ಟ ಬಂದಾಗ ಆರಾಧನೆ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ದೇವರಾತ್ಮನ ನಡೆಸುವಿಕೆ ಇಲ್ಲದೆ ಆಗೋಗ್ಬಿಟ್ಟಿದೆ. ದೇವರಾತ್ಮನ ನಡೆಸುವಿಕೆ ಇಲ್ಲದೆ ಇರೋದರಿಂದ ದೇವಾಲಯ ಇವತ್ತು ಕೆಟ್ಟೋಗಿದೆ.
ಅಂದರೆ ಸಭೆ ಇವತ್ತು ಬಹಳ ಸಭೆಗಳು ಕೆಟ್ಟು ಹೋಗಿದ್ದಾವೆ. ಉಜ್ಜೀವನ ಬರಬೇಕಂದ್ರೆ ಮೊದಲನೇದಾಗಿ ದೇವರ ಆಲಯ ಶುದ್ಧೀಕರಣ ಆಗಬೇಕು, ದೇವರ ಆಲಯ ಒಗ್ಗಟ್ಟಾಗಿರಬೇಕು, ದೇವರ ಆಲಯದಲ್ಲಿ ಪರಿಶುದ್ಧತೆ ಇರಬೇಕು. ನಾವು ಪರಿಶುದ್ಧರಾಗಿ ದೇವರನ್ನ ಆರಾಧಿಸಬೇಕು. ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ ದೇವರನ್ನ ಆರಾಧಿಸುವಂಥ ಮಕ್ಕಳಾಗಿ ನಾನು ನೀವು ಇರಬೇಕು ಎಂಬುದಾಗಿ ದೇವರಾತ್ಮನು ಆಸೆ ಪಡ್ತಾ ಇದೆ. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ಅವ್ರು ಕಲ್ಲರಗವಿ ಮಾಡಬೇಡ್ರಿ, ಅದನ್ನ ಎಂಟರ್ಟೈನ್ಮೆಂಟ್ ಪ್ಲೇಸ್ ಮಾಡಬೇಡ್ರಿ. ಇನ್ನೊಂದು ಕೆಲವರು ಸಭೆ ಅಂದರೆ ದುಡ್ಡು ಕಾಸು ಬಗ್ಗೆ ಮಾತಾಡ್ಬೇಕಂದ್ರೆ ಚರ್ಚಲ್ಲಿ ಮಾತಾಡಬೇಕು, ಬೇರೆ ಎಲ್ಲೂ ಮಾತಾಡಲ್ಲ. ನೀವು ದುಡ್ಡು ಕೊಟ್ರೇನೆ ಆಶೀರ್ವಾದ, ನಿಮ್ಮ ದಶಂಭಾಗ ಕೊಟ್ರೇನೆ ಆಶೀರ್ವಾದ, ಇಲ್ಲದಿದ್ರೆ ಆಶೀರ್ವಾದ ಇಲ್ಲ ಅಂತೇಳಿ ಕೆಲವು ಸೇವಕರು ಬೋಧನೆ ಮಾಡ್ತಾರೆ. ನಿಜವಾಗಿ ಹೇಳ್ತೇನೆ, ಆ ರೀತಿಯಲ್ಲಿ ಎಲ್ಲೂ ಸಹ ದೇವ್ರ ವಾಕ್ಯ ಇದೆ, ಇಲ್ಲ ಅಂತಲ್ಲ. ಕೆಲವೊಂದು ಕಡೆ ದೇವರಾತ್ಮನ ಹೇಳ್ತಾನೆ, ನೀವು ದಶಂಭಾಗ ಕೊಡ್ರಿ, ನೀವು ಕೊಟ್ಟು ಪರೀಕ್ಷೆ ಮಾಡಿ ನೋಡ್ರಿ. ಕೊಡೋದು ಬಿಡೋದು ನಿಮ್ಮ ಇಷ್ಟ, ಅದನ್ನ ಖಂಡಿಸುವಂಥದ್ದು. ಇದು ಕೊಟ್ರೇನೆ ನಿಮ್ಗೆ ಆಶೀರ್ವಾದ, ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಶಾಪ ಅಂತೇಳಿ ಹೇಳೋದು ಖಂಡಿತವಾಗಿಯೂ ತಪ್ಪು. ಆ ರೀತಿ ಮಾತಾಡಬಾರ್ದು, ನಾವು ಆ ರೀತಿ ನಡ್ಕೋಬಾರ್ದು. ಆದ್ರಿಂದ ಪ್ರೀತಿ ದೇವರ ಮಕ್ಕಳು, ಇವತ್ತಿನ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ಮಹಾಪರಿಶುದ್ಧನ ತಂದೆಯ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಕರ್ತನೆ ವಾಕ್ಯವನ್ನು ಕೇಳುತ್ತಿರುವಂಥ ನಿನ್ನ ಮುದ್ದು ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ನಿನ್ನ ವಾಕ್ಯವನ್ನು ಸ್ವಾಮಿ ಕೇಳುವಂಥ ಸಮಯದಲ್ಲಿ ಕರ್ತನೆ ಅವರೊಟ್ಟಿಗೆ ನೀನು ಮಾತನಾಡ್ರಿ ಸ್ವಾಮಿ. ಇವತ್ತಿನ ವಾಕ್ಯದ ಮುಖಾಂತರ ನನ್ನೊಟ್ಟಿಗೂ ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರೊಟ್ಟಿಗೆ ಮಾತನಾಡಿದ ದೈವಿಕತೆಗಾಗಿ ನೀನು ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.